ಇತಿಹಾಸದ ಮೊದಲ ಬಾರಿಗೆ ಕಾಗವಾಡ ಮತಕ್ಷೇತ್ರದ ಅಭಿವೃದ್ಧಿಗೆ 3,000 ಕೋಟಿ ಸರದಾರ ಶಾಸಕ ಶ್ರೀಮಂತ ಪಾಟೀಲ್. ಬಡವರ ಬಂಧು, ಶಿಕ್ಷಣ ಪ್ರೇಮಿ, ರೈತ ನಾಯಕ, ಬರದ ನಾಡಿಗೆ ನೀರುಣಿಸಿದ ಆಧುನಿಕ ಭಗೀರಥ, ಕಲಿಯುಗದ ಕರ್ಣ, ಕಾಗವಾಡ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ 3,000 ಕೋಟಿ ಅನುದಾನ ತಂದ ಮಹಾನಾಯಕ ಶಾಸಕ ಶ್ರೀಮಂತ ಪಾಟೀಲ್. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಶಾಸಕ ಶ್ರೀಮಂತ ಪಾಟೀಲರು ಕಾಗವಾಡ ಮತಕ್ಷೇತ್ರದ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕೃಷಿ, ತೋಟಗಾರಿಕೆ, ಕಂದಾಯ, ಶಿಕ್ಷಣ, ನೀರಾವರಿ, ವಿದ್ಯುತ್, ಮೂಲಸೌಕರ್ಯ, ರಸ್ತೆ ಸೇರಿದಂತೆ ಅನೇಕ ಯೋಜನೆಗಳಿಗೆ ವಿವಿಧ ಇಲಾಖೆಗಳಿಂದ ತಮ್ಮ ಸತತ ಪ್ರಯತ್ನದಿಂದ 3,000ಕ್ಕೂ ಹೆಚ್ಚು ಕೋಟಿ ಅನುದಾನ ತಂದಿರುವುದು ಸ್ವಾತಂತ್ರ್ಯದ ನಂತರ 75 ವರ್ಷಗಳ ಇತಿಹಾಸದಲ್ಲಿಯೇ ಪ್ರಥಮ ಬಾರಿ. ಶ್ರೀಮಂತ ಪಾಟೀಲರು ತಮ್ಮ ಫೌಂಡೇಶನ್ ಮೂಲಕ ಕಾಗವಾಡ ಮತಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಕಷ್ಟದಲ್ಲಿರುವ ಪ್ರತಿಯೊಬ್ಬರಿಗೂ ಸಹಾಯ ಹಸ್ತ ಚಾಚುತ್ತಾರೆ. ನೆನೆಗುದಿಗೆ ಬಿದ್ದಿದ್ದ 1,407 ಕೋಟಿ ರೂಪಾಯಿ ಅನುದಾನದ ಕಿಳೆಂಗ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಅನುಷ್ಠಾನಕ್ಕೆ ಶಾಸಕ ಶ್ರೀಮಂತ ಪಾಟೀಲರು ಮುತುವರ್ಜಿ ವಹಿಸಿ 80% ಕಾಮಗಾರಿ ಮುಗಿದಿದ್ದು ಕೊನೆಯ ಹಂತ ತಲುಪುತ್ತಿದ್ದು ಕೆಲವೇ ದಿನಗಳಲ್ಲಿಯೇ ಈ ಯೋಜನೆ ಉದ್ಘಾಟನೆಯಾಗಲಿದೆ. ಸೂರಿಲ್ಲದವರಿಗೆ ಸೋಲು ಕಲ್ಪಿಸಿಕೊಟ್ಟ ರಾಜ್ಯದ ಏಕೈಕ ಶಾಸಕ ಶ್ರೀಮಂತ ಪಾಟೀಲ್ ಅವರ ಸತತ ಪ್ರಯತ್ನದಿಂದ ಹಕ್ಕುಪತ್ರಗಳ ವಿತರಣೆ ಸ್ವಾತಂತ್ರ್ಯದ ನಂತರದಿಂದ ಇಲ್ಲಿಯವರೆಗೂ ಕಾಗವಾಡ ಮತಕ್ಷೇತ್ರದ ಸೂರಿಲ್ಲದವರಿಗೆ ಸೂರು ಕಲ್ಪಿಸಿಕೊಟ್ಟ ರಾಜ್ಯದ ಏಕೈಕ ಶಾಸಕ ಶ್ರೀಮಂತ ಪಾಟೀಲ್ ಅವರ ಸತತ ಪ್ರಯತ್ನದಿಂದ ಹಕ್ಕುಪತ್ರಗಳ ವಿತರಣೆ ಸ್ವಾತಂತ್ರ್ಯದ ನಂತರದಿಂದ ಇಲ್ಲಿಯವರೆಗೂ ಕಾಗವಾಡ ಮತಕ್ಷೇತ್ರದ ಐನಾಪುರ, ಶೇಡಬಾಳ, ಉಗಾರ ಗ್ರಾಮಗಳಲ್ಲಿ ಅಕ್ರಮವಾಗಿ ಗೈರಾಣ ಜಾಗದಲ್ಲಿ ವಾಸ ಮಾಡುತ್ತಿರುವ ನೂರಾರು ಕುಟುಂಬಗಳಿಗೆ ಶಾಸಕ ಶ್ರೀಮಂತ ಪಾಟೀಲರ ನೇತೃತ್ವದಲ್ಲಿ ನಿವೇಶನಗಳ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. ಜೊತೆಗೆ ಕೊಳಗೇರಿ ನಿಗಮದಿಂದ ಕೆಲವೇ ಅವಧಿಯಲ್ಲಿ 800 ಸುಸಜ್ಜಿತ ಮನೆಗಳನ್ನು 24 ಕೋಟಿ ಅನುದಾನದಲ್ಲಿ ನಿರ್ಮಿಸಿಕೊಡಲಾಗುತ್ತಿದೆ. ಒಂದು ದೇಶ ಸುಧಾರಿಸಬೇಕು ಾದ್ರೆ ಗ್ರಾಮ, ಪಟ್ಟಣ ಹಾಗೂ ನಗರ, ಜಿಲ್ಲೆ ಮತ್ತು ರಾಜ್ಯಗಳು ಸುಧಾರಿಸಿದಾಗ ಮಾತ್ರ ದೇಶ ಸುಧಾರಿಸಲು ಸಾಧ್ಯವಾಗುತ್ತದೆ. ಶಾಸಕ ಶ್ರೀಮಂತ ಪಾಟೀಲ್ ಅವರ ಸತತ ಪ್ರಯತ್ನದಿಂದ ಕಾಲಿಗೆ ಚಕ್ರ ಕಟ್ಟಿ ತಿರುಗಾಡಿ ನಗರೋತ್ಥಾನ, ಎಸ್ಎಫ್ಸಿ ಅನುದಾನ, ಉಗಾರ, ಕುರ್ದ ಪುರಸಭೆ, ಐನಾಪುರ, ಶೇಡಬಾಳ, ಕಾಗವಾಡ ಪಟ್ಟಣ ಪಂಚಾಯತ್ಗಳ ಮೂಲಕ ನಗರೋತ್ಥಾನ 14 ಹಾಗೂ 15 ಹಣಕಾಸು, ಎಸ್ಎಫ್ಸಿ, ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಯೋಜನೆಯಡಿ 92 ಕೋಟಿ 53 ಲಕ್ಷ ಅನುದಾನದಲ್ಲಿ ರಸ್ತೆ, ಒಳಚರಂಡಿ, ಕಸ ವಿಲೇವಾರಿ, ಬೀದಿ ದೀಪ, ಶೌಚಾಲಯ ಸೇರಿದಂತೆ ಎಲ್ಲಾ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ಅಲ್ಪಾವಧಿ ಒಳಚರಂಡಿ ಯೋಜನೆಯಡಿ ಐನಾಪುರದಲ್ಲಿ 13 ಕೋಟಿ 31 ಲಕ್ಷ, ಉಗಾರ ಕುರ್ದ ಪಟ್ಟಣದಲ್ಲಿ 13 ಕೋಟಿ 50 ಲಕ್ಷ ಅನುದಾನ ವ್ಯಯಿಸಲಾಗಿದ್ದು, ಈ ಯೋಜನೆಯಡಿ ನದಿಗೆ ಕಲುಷಿತ ನೀರು ಸೇರಬಾರದೆನ್ನುವ ಕಾರಣದಿಂದ ಕಲುಷಿತ ನೀರನ್ನು ಶುದ್ಧೀಕರಣಗೊಳಿಸಿ ರೈತರ ಕೃಷಿ ಭೂಮಿಗೆ ಬಳಕೆ ಮಾಡುವ ನಿಟ್ಟಿನಲ್ಲಿ ಯೋಜನೆ ಕಲ್ಪಿಸಿಕೊಟ್ಟ ಶಾಸಕ ಶ್ರೀಮಂತ ಪಾಟೀಲ್ ಎಂದು ಕ್ಷೇತ್ರದ ಜನರು ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ನಾ ಶಾಸಕ ಸುಮಾರು 5 ವರ್ಷ ಪೂರ್ಣ ಆಗ್ಲಕ್ ಬಂದು ಈ 5 ವರ್ಷ ಕಾಲದಲ್ಲಿ ಈ ಎಲ್ಲ ಜನ ನನಗೇನೊಂದು ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟರು. ಆ ಅಧಿಕಾರದ ಸದುಪಯೋಗ ಮಾಡಿ ನಾನು ನನ್ನ ಕಡೆಯಿಂದ ಎಷ್ಟು ಶಕ್ತಿ ಐತಿ, ಎಷ್ಟು ಸಾಧ್ಯ ಐತೆ ಅಷ್ಟೇ ಎಲ್ಲ ಕೆಲಸ ಮಾಡೀನಿ. ಅದರಲ್ಲಿ ವಿಶೇಷವಾಗಿ ನಾ ಒಂದು ನೀರಾವರಿ, ಎರಡನೇದಂದ್ರ ಶಿಕ್ಷಣ, ಆರೋಗ್ಯ, ಅಡ್ಡಾಡ್ಲಿಕ್ಕೆ ರಸ್ತೆಗಳು, ಇದಕ್ಕೆ ಆದ್ಯತೆ ಹೆಚ್ಚು ಕೊಟ್ಟೀನಿ. ನಮ್ಮಲ್ಲಿ ಯಾವಾಗ ನೀವು ನೋಡಿದ್ರ ಈ PWD ರಸ್ತೆ ಇರಲಿ ಅಥವಾ ZP ರಸ್ತೆ ಇರಲಿ, ಸುಮಾರು 90% ಎಲ್ಲ ರಸ್ತೆ ನಾವು ಮುಗಿಸ್ಬಿಟ್ಟಿದೀವಿ. ಮತ್ತೆ ಏನು ಕೆಲಸ ನಾವು ಮಾಡಿದೀವಿ ರೋಡ್ ಅಭಿವೃದ್ಧಿ ಬಗ್ಗೆ, ಅತಿ ಗುಣಮಟ್ಟವಾದಂತ ಕೆಲಸ. ಅಂದ್ರೆ ಒಮ್ಮೆ ಮಾಡಿದ ರೋಡ್ 7-8 ವರ್ಷ ತನಕ ಅದಕ್ಕೆ ಏನೂ ಆಗಬಾರ್ದು ಅಂತ ಒಂದು ಗುಣಮಟ್ಟ ನಾವು ಇಲ್ಲಿ ಕಾದಿದೀವಿ. ಅದಷ್ಟೇ ಅಲ್ಲ, ಯಾವುದೂ ಗೌರ್ಮೆಂಟ್ ಕೆಲಸ ಇರಲಿ, ಅದು ರಸ್ತೆ ಕಾಮಗಾರಿ ಇರಲಿ, ಸ್ಕೂಲ್ ಬಿಲ್ಡಿಂಗ್ ಇರಲಿ, ಬ್ರಿಡ್ಜ್ ಇರಲಿ, ಬಂದಾರ ಇರಲಿ. ಕುಡಿಯ ನೀರು ಅಮೃತ 2.0 ಯೋಜನೆಯಡಿ ಮೊದಲನೇ ಹಂತದ ಐನಾಪುರ ಪಟ್ಟಣಕ್ಕೆ ಸುಧಾರಿ ನೀರು ಸರಬರಾಜು ಯೋಜನೆಯಡಿ 14 ಕೋಟಿ 11 ಲಕ್ಷ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿದ್ದು, ಎರಡನೇ ಹಂತದ ಸುಧಾರಿತ ನೀರು ಸರಬರಾಜು ಯೋಜನೆಗೆ 14 ಕೋಟಿ 75 ಲಕ್ಷ ರೂಪಾಯಿಗಳ ಯೋಜನೆ ಅನುಮೋದನೆ ಹಂತದಲ್ಲಿದೆ. ಇದೇ ಯೋಜನೆಯಡಿ ಕಾಗವಾಡ, ಶೇಡಬಾಳ, ಉಗಾರ ಬುದ್ರುಕ್ ಗ್ರಾಮ, ಕುರ್ದ ಹಾಗೂ ಉಗಾರ ದುದ್ರಕ ಗ್ರಾಮಕ್ಕೆ ಸುಧಾರಿತ ನೀರು ಪೂರೈಕೆ ಯೋಜನೆಗಾಗಿ 150 ಕೋಟಿ ಅನುದಾನ ಅನುಮೋದನೆ ಹಂತದಲ್ಲಿದೆ. ಜಲಜೀವನ್ ಮಿಷನ್ ಹಾಗೂ ಸಂಯುಕ್ತ
ಗ್ರಾಮೀಣ ಕುಡಿಯುವ ನೀರು ಯೋಜನೆ, ಜಲಜೀವನ್ ಮಿಷನ್ ಯೋಜನೆಯಡಿ ಕಾಗವಾಡ ಮತಕ್ಷೇತ್ರದಲ್ಲಿ 169 ಕೋಟಿ 32 ಲಕ್ಷಗಳ ಅನುದಾನದಲ್ಲಿ ಎಲ್ಲಾ ಗ್ರಾಮಗಳ ಅಂದಾಜು 25,000ಕ್ಕೂ ಹೆಚ್ಚು ಮನೆಗಳಿಗೆ ನಲ್ಲಿಗಳ ಮೂಲಕ ಕುಡಿಯುವ ನೀರು ಒದಗಿಸುವ ಯೋಜನೆ ಪ್ರಗತಿಯಲ್ಲಿದೆ. ಸಂಯುಕ್ತ ಗ್ರಾಮೀಣ ಕುಡಿಯುವ ನೀರು ಯೋಜನೆಯಡಿ ಕಾಗವಾಡ ಮತಕ್ಷೇತ್ರದ ಬಳ್ಳಿಗೇರಿ ಸುತ್ತಮುತ್ತ ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆಗೆ 29 ಕೋಟಿ 66 ಲಕ್ಷ, ಮದಭಾವಿ ಗ್ರಾಮೀಣ ಕುಡಿಯುವ ನೀರು ಯೋಜನೆಗೆ 29 ಕೋಟಿ 83 ಲಕ್ಷ ಹಾಗೂ ಕೆಂಪವಾಡ ಯೋಜನೆಗೆ 3 ಕೋಟಿ 60 ಲಕ್ಷ ಅನುದಾನ ಮಂಜೂರಾಗಿದೆ. ಕೆಲವೇ ದಿನ ಪ್ರತಿಯೊಂದು ಕಾಮಗಾರಿಯಲ್ಲಿ ನಾವೆಲ್ಲಕ್ಕಿಂತ ಹೆಚ್ಚು ಆದ್ಯತೆ ಕೊಟ್ಟಿದ್ದು ಗುಣಮಟ್ಟಕ್ಕೆ. ಅದರಿಂದ ನಮ್ಮಲ್ಲಿ ಆಗಿದ್ದ ಕೆಲಸ ಎಲ್ಲ ಅದು ಶಾಶ್ವತ ಆಗಿದ ಅಂತ ಕೆಲಸ ಅದಾವು. ಮತ್ತು ನೀರಾವರಿ ಬಗ್ಗೆ ಸ್ವಲ್ಪ ಯಾವತ್ತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ಕೊಂಡು ಬಂದೀನಿ. ನಾ ಸಕ್ರಿಯ ಕಾರ್ಖಾನೆ ಹೊತ್ತಿಂದ ನಾ ಶಾಸಕ ಆಗೋಕ್ಕಿಂತ ಮುಂಚೆ ಸುಮಾರು 7-8-10 ಸಾವಿರ ಎಕರೆಗೆ ನದಿದಿಂದ 20-27 ಕಿಲೋಮೀಟರ್ವರೆಗೆ ನೀರು ಹೋದು ಅಲ್ಲಿ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರಾವರಿ ಮಾಡಿಕೊಟ್ಟಿನಿ. ಈಗಾದರೂ ಕೂಡ ಈ ನಮ್ಮ ಕೆಳಗಾವ್ ಬಸವೇಶ್ವರ ಯಾತ್ ನೀರಾವರಿ ಇದು ಒಂದು ನಮ್ಮಲ್ಲಿ ಅತಿ ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಕ್ಷೇತ್ರದ. ಅದರ ಬಗ್ಗೆ ನಾವು ಅತಿ ದಿನಕ್ಕೆ ದಿನ ಅದರ ಬಗ್ಗೆ ಚರ್ಚೆ ಮಾಡಿ ಏನ್ ಮಾಡಬೇಕು, ಎಲ್ಲಿ ಸಮಸ್ಯೆ ಐತಿ ನೋಡ್ಕೋತ ಬಂದಿದೀವಿ. ಈಗ ಯಾವುದೂ ಸಮಸ್ಯೆ ಅದರಲ್ಲಿ ಉಳಿದಿಲ್ಲ. ಒಂದು ಕೆಲವೇ ದಿವಸದಲ್ಲಿ ಅದು ಯೋಜನೆ ಪೂರ್ಣ ಆಗಿ ಮಿನಿಮಮ್ 2 ಅಥವಾ 3 ಪಂಪರೇ ನಾವು ಚಾಲು ಮಾಡುವಂತ ಸ್ಥಿತಿಯಲ್ಲಿ ಈಗೆಲ್ಲ ಕೆಲಸ ನಡೆದದ. ಒಂದು 3-4 ವಾರದಲ್ಲಿನ ಆ ಯೋಜನೆ ನಾವು ಚಾಲು ಮಾಡಿ ಒಂದು ಮೊದಲಿನ ಹಂತ ನಾವು ಪೂರ್ಣ ಮಾಡಿ ನೀರು ಬಿಡ್ತೀವಿ. ಅದ ನಂತರ ಒಂದು 2-3 ತಿಂಗಳಲ್ಲಿ ಉಳಿದದೆಲ್ಲ ಯೋಜನೆ ಪೂರ್ಣ ಮಾಡಿ ಅದು ಬರೋ ಏನ್ ಸೀಸನ್ ಅದ ಜೂನ್ ಜುಲೈ ಆ ವೇಳೆಯಲ್ಲಿ ಈ ಯೋಜನೆ ಪೂರ್ಣ ಮಾಡಿ ನಾವು ಎಲ್ಲಾ ರೈತರಿಗೆ ಸುಮಾರು 70,000 ಎಕರೆಗೆ ನೀರಾವರಿ ಕೊಡುವಂತ ಅದು ಯೋಜನೆ ಪೂರ್ಣ ಮಾಡ್ತಾ ಇದ್ದೀವಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಗುಂಪು ನೀರಾವರಿ ಸಣ್ಣ ನೀರಾವರಿ ಇಲಾಖೆಯಡಿ ಕಾಗವಾಡ ಪಟ್ಟಣದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರ ಜಮೀನುಗಳಿಗೆ 80 ಲಕ್ಷ, ಮೋಳೆ 60 ಲಕ್ಷ, ಮೊಳವಾಡ 60 ಲಕ್ಷ, ಕೃಷ್ಣ ಕಿತ್ತೂರ 40 ಲಕ್ಷ, ಉಗಾರ ಬೇಕೆ 10 ಲಕ್ಷ, ಶೇಡಬಾಳ ಮತ್ತು ಮಂಗಸುಳಿ 25 ಲಕ್ಷ ಹಾಗೂ ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣ ಇಲಾಖೆಯಿಂದ ಸಾಮೂಹಿಕ ಕೊಳವೆ ಬಾವಿ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ ಪೈಪ್ಲೈನ್ ಮೂಲಕ ನೀರಾವರಿ ಒದಗಿಸುವ ಯೋಜನೆಗೆ 1 ಕೋಟಿ 25 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾರ್ಯ ಪೂರ್ಣಗೊಳಿಸಿದ ಕೀರ್ತಿ ಶಾಸಕ ಶ್ರೀಮಂತ ಪಾಟೀಲರಿಗೆ ಸಲ್ಲುತ್ತದೆ. ಸಮುದಾಯ ಭವನಗಳ ನಿರ್ಮಾಣ ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲರ ಸತತ ಪ್ರಯತ್ನದ ಫಲವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗಳಲ್ಲಿ 6 ಕೋಟಿ ವೆಚ್ಚದಲ್ಲಿ ಸಮುದಾಯ ಭವನಗಳನ್ನು ನಿರ್ಮಿಸಲಾಗಿದೆ. ಇದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಅನುಕೂಲವಾಗಿದೆ. ಗಂಗಾ ಕಲ್ಯಾಣ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ರೈತರಿಗಾಗಿ ವಿವಿಧ ಯೋಜನೆಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ 7 ಕೋಟಿ 60 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ 306 ಫಲಾನುಭವಿಗಳಿಗೆ ಕೊಳವೆ ಬಾವಿ ಮೂಲಕ ಗುಂಪು ನೀರಾವರಿ ಯೋಜನೆ
ಅನುಷ್ಠಾನಗೊಳಿಸಲಾಗಿದೆ. ಹೈಟೆಕ್ ಸ್ಮಶಾನ ಕಾಗವಾಡ ಮತಕ್ಷೇತ್ರದ ಮದಬಾವಿ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮಾಜ ಬಾಂಧವರಿಗಾಗಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಸ್ಮಶಾನ ಭೂಮಿ ನಿರ್ಮಿಸಲಾಗಿದೆ. ಸ್ವಲ್ಪ ಪ್ರತಿಯೊಂದು ಇಲಾಖೆಯಲ್ಲಿ ಅಲ್ಲಿ ಇದ್ದಂತ ಏನು ಸಚಿವರು ಆದವರು ಅವ್ರಿಗೆ ಭೇಟಿಯಾಗಿ, ಕೆಲವು ಅಧಿಕಾರಿ ಅವ್ರಿಗೆ ಭೇಟಿಯಾಗಿ, ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಹೆಚ್ಚು ಯಾಕಂದ್ರೆ ಈ ಕಾಗವಾಡ ಒಂದು ಮತಕ್ಷೇತ್ರ ಅತಿ ಹಿಂದುಳಿದಂತ ಮತಕ್ಷೇತ್ರ ಆಗಿತ್ತು. ಆದ್ರೆ ನಾವು ಪ್ರಯತ್ನ ಮಾಡಿ ಈಗ ಬಹಳಷ್ಟು ಕೆಲಸ ತಂದಿದ್ದೀವಿ. ನಾವೇನು ಒಂದು ಇದು ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡುದು ಒಂದು ಏನು ಒಂದು ನಾವು ಪ್ರಯೋಜನೆ ಮಾಡಿದೀವಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಈಗ ಮಾದರಿ ಕ್ಷೇತ್ರ ಹಾಕೋತ್ ಬಂದೈತಿ, ಆದಂಗಾಗೈತಿ. ಇನ್ನ ಕೆಲವು ಕೆಲಸ ಆದ್ರ ನಮ್ಮ ಮಾದರಿ ಕ್ಷೇತ್ರ ಅನ್ಲಿಕ್ಕೆ ನಮ್ಮ ಕ್ಷೇತ್ರಕ್ಕೆ ಏನೂ ಅಡ್ಡಿಲ್ಲ. ಆಮೇಲೆ 1.5 ವರ್ಷನ ಅಲ್ಪಸಂಖ್ಯಾತರ ಇಲಾಖೆ ಕೆಲಸದಲ್ಲಿ ಮತ್ತು ಟೆಕ್ಸ್ಟೈಲ್ದಲ್ಲಿ ಸಚಿವರಾಗಿ ಕೆಲಸ ಮಾಡೀನಿ. ಆ ಕಾಲದಲ್ಲಿ ನಾನು ಈ ಅಲ್ಪಸಂಖ್ಯಾತರ ಮುಸ್ಲಿಂ ಮತ್ತು ಜೈನ್ ಸಮುದಾಯ ಆ ಇಲಾಖೆದಿಂದ ಏನೇನ್ ಮಾಡ್ಲಾಕ್ ಶಕ್ಯ ಐತಿ ಅದು ಆಗ್ಲಾರಂತ ಕೆಲಸ ಕೂಡ ಅಲ್ಲಿ ನಾವು ಮಾಡಿ ತೋರಿಸೀನಿ. ಮೊದಲಿನ ಕಾಲದಲ್ಲಿ ಈ ಇಲಾಖೆಯಲ್ಲಿ ನಮಗೆ ಏನ ಸಿಗ್ತೈತಿ ಏನಿಲ್ಲ ಇದು ಸುಧಾ ಗುರುತಿಲ್ಲಾಗಿತ್ತು. ಆದ್ರೆ ನಾ ಬಂದ ನಂತರ ಪ್ರತಿಯೊಂದು ಈ ಬೇರೆ ಬೇರೆ ನಮ್ಮ ಏನ್ ಮೈನಾರಿಟಿ ಜನ ಅದಾರು ಅವ್ರನ್ನೆಲ್ಲ ಲೀಡರ್ ಕರೆಸಿ ಅವ್ರ ಮುಂದೆ ಡಿಸ್ಕಷನ್ ಮಾಡಿ ನಿಮ್ಮ ಸಲುವಾಗಿ ನಿಮ್ಮ ಸಮಾಜ ಸಲುವಾಗಿ ಚತುಷ್ಪಥ ರಸ್ತೆ ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲರು ಕೇಂದ್ರ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇವರನ್ನು ಜೂನ್ 2022ರಂದು ಭೇಟಿ ಮಾಡಿ ಮುರಗುಂಡಿಯಿಂದ ಶಿರಗುಪ್ಪಿವರೆಗಿನ ರಾಜ್ಯ ಹೆದ್ದಾರಿಯನ್ನು ದ್ವಿಪಥದಿಂದ ಚತುಷ್ಪಥ ರಸ್ತೆಯನ್ನಾಗಿ ಮಾರ್ಪಡಿಸಬೇಕೆಂದು ಆಗ್ರಹಿಸಿದರು. ಶಾಸಕರ ಮನವಿಗೆ ಸ್ಪಂದಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮುರಗುಂಡಿಯಿಂದ ಶಿರಗುಪ್ಪಿವರೆಗಿನ ರಾಜ್ಯ ಹೆದ್ದಾರಿಯನ್ನು ಚತುಷ್ಪಥಗೊಳಿಸುವ ಯೋಜನೆಗೆ ಮಂಜೂರಾತಿ ನೀಡಿದ್ದಾರೆ. ರಾಜ್ಯ ಹೆದ್ದಾರಿ ಕಾಗವಾಡ ಕ್ಷೇತ್ರದ ಕಿಳೆಂಗಾವದಿಂದ ಹಣಮಾಪುರವರೆಗಿನ ಹಾಗೂ ಸಲಗರ ಮಹಾರಾಷ್ಟ್ರ ಗಡಿಯಿಂದ ಕೃಷ್ಣಾ ಕಿತ್ತೂರು ಗ್ರಾಮದವರೆಗಿನ ಗ್ರಾಮೀಣ ರಸ್ತೆಯನ್ನು ರಾಜ್ಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೇರಿಸಿದ ಕೀರ್ತಿ ಶ್ರೀಮಂತ ಪಾಟೀಲರಿಗೆ ಸಲ್ಲುತ್ತದೆ. 15 ಕಿಲೋಮೀಟರ್ ಉದ್ದದ ಶಿರೂರ ರಾಜ್ಯ ಹೆದ್ದಾರಿಗೆ 17 ಕೋಟಿ ಹಾಗೂ 20 ಕಿಲೋಮೀಟರ್ ಉದ್ದದ ಮಹಾರಾಷ್ಟ್ರ ಸಲಗರ ರಾಜ್ಯ ಗಡಿಯಿಂದ ರಾಜ್ಯ ಹೆದ್ದಾರಿಗೆ 23 ಕೋಟಿ ಅನುದಾನ ಬಳಕೆ ಮಾಡಿಕೊಂಡು ರಾಜ್ಯ ಹೆದ್ದಾರಿ ನಿರ್ಮಿಸಲಾಗಿದೆ. ನಿರ್ಮಿತಿ ಕೇಂದ್ರ, KRIDL, PMGSY, ಕಾಡಾ, ಪುನರ್ವಸತಿ ಹಾಗೂ ಪುನರ್ನಿರ್ಮಾಣ ಇಲಾಖೆಗಳ ವಿವಿಧ ಯೋಜನೆಗಳಡಿ ಕಾಗವಾಡ ಮತಕ್ಷೇತ್ರದ ಎಲ್ಲ ಜಿಲ್ಲಾ ಮುಖ್ಯ ರಸ್ತೆಗಳು, ಗ್ರಾಮೀಣ ಸಂಪರ್ಕ ಹಾಗೂ ತೋಟದ ರಸ್ತೆಗಳ ಅಭಿವೃದ್ಧಿಗಾಗಿ ಇಲ್ಲಿಯವರೆಗೆ ಶಾಸಕ ಶ್ರೀಮಂತ ಪಾಟೀಲರ ನೇತೃತ್ವದಲ್ಲಿ 310 ಕೋಟಿ ಅನುದಾನ ಬಳಸಿಕೊಳ್ಳಲಾಗಿದೆ. ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ಬಳಕೆ ಆಗಿರುವುದು ಸ್ವಾತಂತ್ರ್ಯದ ನಂತರದ 75 ವರ್ಷಗಳಲ್ಲಿ ಇದೇ ಮೊದಲ ಬಾರಿ. ಗುಣಮಟ್ಟದ ಆದ್ಯತೆ, ಸರ್ಕಾರದ ನಿಯಮಗಳ ಅನ್ವಯ ರಸ್ತೆ ಕಾಮಗಾರಿಗಳಿಗೆ ಗುಣಮಟ್ಟಕ್ಕೆ ಆದ್ಯತೆ ನೀಡಬೇಕು. ಈ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರಿಗೆ ವಿಶೇಷ ಸೂಚನೆ ನೀಡಲಾಗಿದ್ದು ಎಲ್ಲ ಸಿವಿಲ್ ಕಾಮಗಾರಿಗಳನ್ನು ಪರೀಕ್ಷಿಸಲು ಶಾಸಕ ಶ್ರೀಮಂತ ಪಾಟೀಲರ ಕಡೆ ಖಾಸಗಿ ಇಂಜಿನಿಯರ್ಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಇದು ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಪ್ರಯೋಗವಾಗಿದೆ. ಇದರಿಂದ ರಸ್ತೆಗಳ ಗುಣಮಟ್ಟ ಕಾಯ್ದುಕೊಳ್ಳಲಾಗುತ್ತಿದೆ. ಕೃಷಿ ಇಲಾಖೆ ಮೂಲಕ ರೈತರ ಅಭಿವೃದ್ಧಿಗಾಗಿ 161.53 ಕೋಟಿ ಅನುದಾನ ವ್ಯಯಿಸಲಾಗಿದೆ. ಪ್ರಮುಖವಾಗಿ ಕೃಷಿ ಉತ್ಪನ್ನ ಸಂಸ್ಕರಣೆ ಯೋಜನೆಗಾಗಿ 59 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಸುಮಾರು 5,466 ಫಲಾನುಭವಿಗಳು ಲಾಭ ಪಡೆದುಕೊಂಡಿದ್ದಾರೆ. ಕೃಷಿ ಯಂತ್ರೋಪಕರಣಗಳಿಗಾಗಿ, ಬಿತ್ತನೆ ಬೀಜ ವಿತರಣೆಗಾಗಿ, ಲಘು ನೀರಾವರಿ ಘಟಕ ಅಳವಡಿಕೆಗಾಗಿ, ಸಿಎಂ ರೈತ ವಿದ್ಯಾನಿಧಿ ಯೋಜನೆಗಾಗಿ, PM ಕಿಸಾನ್, ರಾಜ್ಯ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಾಗಿ, ಆತ್ಮನಿರ್ಭರ್ ಯೋಜನೆಯಡಿ ಆಹಾರ ಕೈಗಾರಿಕೆಯಲ್ಲಿ ಕಿರು ಉದ್ಯಮಿಗಳ ಬೆಳವಣಿಗೆ ಯೋಜನೆಗಾಗಿ ಒಟ್ಟು 161 ಕೋಟಿ 53 ಲಕ್ಷ ಅನುದಾನ ನೀಡಿ ಕ್ಷೇತ್ರದ ಎಲ್ಲಾ ವರ್ಗದ ಜನರಿಗೆ ಆಸರಿಯಾದ ಶಾಸಕ ಶ್ರೀಮಂತ ಪಾಟೀಲ್ ಗ್ರಾಮದ ಸಮಸ್ತ ನಾಗರಿಕರಲ್ಲಿ ಸವಿನಯ ಪ್ರಾರ್ಥನೆಗಳು. ಮುಳವಾಡ ಶಿರಗುಪ್ಪಿ ರಸ್ತೆ ಡಾಂಬರೀಕರಣ ಶಾಂಕ್ಷನ್ ಆಗಿದ್ದು ಶ್ರೀಮಂತಣ್ಣ ಪಾಟೀಲ್ ಅವರ ಪರಿಶ್ರಮದಿಂದ ಎಷ್ಟೋ ದಿವಸಗಳಿಗೆವರೆಗೆ ನೆನೆಗುದಿಗೆ ಬಿದ್ದಂಥ ಈ ಮುಳವಾಡ ಶಿರಗುಪ್ಪಿ ರಸ್ತೆ 3 ಕಿಲೋಮೀಟರ್ವರೆಗೆ ಅವರ ಪ್ರಯತ್ನದಿಂದ ಇವತ್ತಿನ ದಿವಸ ಶಾಂಕ್ಷನ್ ಆಗಿದೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ಶ್ರೀನಿವಾಸಣ್ಣ ಪಾಟೀಲ್ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ ಪ್ರಕಾರವಾಗಿ ನಮ್ಮ ಮುಳವಾಡ ಗ್ರಾಮದ ಅಭಿವೃದ್ಧಿ ಕಾರ್ಯ ಪ್ರಾರಂಭವಾಗಿದೆ ಅಂತ ನಾನು ತಮ್ಮೆಲ್ಲರಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೇನೆ.
ಶಾಸಕರಾಗಿ ಆಯ್ಕೆಯಾದ ಮೇಲೆ ಕ್ಷೇತ್ರದಲ್ಲಿ ಹೆಚ್ಚಿನ ಆದ್ಯತೆ ನೀರಾವರಿ ಕ್ಷೇತ್ರ ಕಾಗವಾಡ ಕ್ಷೇತ್ರದ ಬರಗಾಲ ಪೀಡಿತ ಪ್ರದೇಶಕ್ಕೆ ನೀರಾವರಿ ಒದಗಿಸುವ 1,407 ಕೋಟಿ ರೂಪಾಯಿಗಳ ಕಿಳೆಂಗಾವ ಬಸವೇಶ್ವರ ಏತ ನೀರಾವರಿ ಯೋಜನೆ ಕಾರ್ಯ ಮುಕ್ತಾಯದ ಹಂತದಲ್ಲಿದ್ದು ಅತಿ ಶೀಘ್ರದಲ್ಲಿ ಈ ಯೋಜನೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವರಿಂದ ಉದ್ಘಾಟನೆಯಾಗಲಿದೆ. ಸಣ್ಣ ನೀರಾವರಿ ಇಲಾಖೆ ಮೂಲಕ ಅಗ್ರಹಾರಿಣಿ ಚಿಕ್ಕ ನದಿಗೆ ಅಡ್ಡಲಾಗಿ 12 ಬಾಂದಾರಗಳನ್ನು ಹಾಗೂ ಹಳೆಯ ಬಾಂದಾರಗಳನ್ನು ದುರಸ್ತಿಗೊಳಿಸಲು 1,073 ಲಕ್ಷ ಅನುದಾನ ನೀಡಲಾಗಿದೆ. ಈ ಬಾಂದಾರಗಳ ನಿರ್ಮಾಣದಿಂದ ಬರಪೀಡಿತ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಮೇಲ್ಮಟ್ಟಕ್ಕೇರಿದೆ. ಜೊತೆಗೆ 8 ಏತ ನೀರಾವರಿ ಯೋಜನೆಗಾಗಿ 454 ಲಕ್ಷ ಹಾಗೂ 500 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಕೆರೆಗಳ ಪುನಶ್ಚೇತನ ಮಾಡಲಾಗಿದೆ. ಬೃಹತ್ ನೀರಾವರಿ ಇಲಾಖೆ ಮೂಲಕ 229 ಕೋಟಿ ಅನುದಾನದಲ್ಲಿ 23 ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಮಂಜೂರಾತಿ ದೊರಕಿದ್ದು ಟೆಂಡರ್ ಹಂತದಲ್ಲಿರುವ ಈ ಯೋಜನೆಗೆ ಅತಿ ಶೀಘ್ರದಲ್ಲಿ ಚಾಲನೆ ಸಿಗಲಿದೆ. ವಿದ್ಯುತ್ ಕ್ಷೇತ್ರ ಕಾಗವಾಡ ಕ್ಷೇತ್ರದ ರೈತರ ಅನುಕೂಲಕ್ಕಾಗಿ ವಿದ್ಯುತ್ ಸಮಸ್ಯೆ ತೊಲಗಿಸುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ದಿನದಿಂದ ದಿನಕ್ಕೆ ನೀರಾವರಿ ಕ್ಷೇತ್ರ ವಿಸ್ತರಣೆ ಆಗ್ತಿರುವ ಹಿನ್ನೆಲೆಯಲ್ಲಿ ಗುಣಮಟ್ಟದ ವಿದ್ಯುತ್ ಬೇಕೇ ಬೇಕು. ಹೀಗಾಗಿ ರೈತರಿಗೆ ಅಡೆತಡೆ ರಹಿತ ವಿದ್ಯುತ್ ಒದಗಿಸುವ ದೃಷ್ಟಿಯಿಂದ ಯೋಜನೆಗಳನ್ನು ಶಾಸಕ ಶ್ರೀಮಂತ ಪಾಟೀಲ್ ನೇತೃತ್ವದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. 110 ಕೆವಿ ವಿದ್ಯುತ್ ವಿತರಣಾ ಕೇಂದ್ರ ಜಂಬಗಿ, ಹಣಮಾಪುರ, ಮಂಗಸುಳಿ, ಕೌಲಗುಡ್ಡ ಗ್ರಾಮಗಳಲ್ಲಿ ಮತ್ತು ಮುರಗುಂಡಿ ಮತ್ತು ಮಂಗಸುಳಿ ಗ್ರಾಮದ 33 ಕೆವಿ ಕೇಂದ್ರದಲ್ಲಿ 5 MVA ಹೆಚ್ಚುವರಿ ಟ್ರಾನ್ಸ್ಫಾರ್ಮರ್ಗಳ ಅಳವಡಿಕೆ, ಕಾಲುವೆಗಳಿಗೆ ನೀರಾವರಿ, ಕರಿವಸೂತಿ ಹಾಗೂ ಐನಾಪುರ ಏತ ನೀರಾವರಿ ಯೋಜನೆ ಪೂರ್ಣಗೊಂಡು ಅಂದಾಜು 15 ವರ್ಷಗಳಾದರೂ ಕೂಡ ಕಾಲುವೆಗಳ ಮೂಲಕ ನೀರು ಹರಿದಿರಲಿಲ್ಲ. ಆದರೆ ಶ್ರೀಮಂತ ಪಾಟೀಲರು ಶಾಸಕರಾದ ನಂತರ ಕೆಲವೇ ತಿಂಗಳಲ್ಲಿಯೇ ಈ 2 ಕಾಲುವೆಗಳ ಮೂಲಕ ಗುಂಡೇವಾಡಿ, ಪಾರ್ತನಹಳ್ಳಿ, ಅಬ್ಬಿಹಾಳ, ಮಾಯನಟ್ಟಿ, ಮಂಗಸುಳಿ, ಮೋಳೆ, ಲೋಕುರ, ನವನಿಹಾಳ, ಸಿದ್ದೇವಾಡಿ, ಮುರಗುಂಡಿ, ಕವಲಗುಡ್ಡ ಗ್ರಾಮಗಳಿಗೆ ನೀರು ಪೂರೈಕೆ ಮಾಡಿ ಬರದ ನಾಡಿಗೆ ನಿರ್ಮಿಸಿದ ಆಧುನಿಕ ಭಗೀರಥ ರೈತ ನಾಯಕ, ಬಡವರ ಬಂಧು ಶಾಸಕ ಶ್ರೀಮಂತ ಪಾಟೀಲ್ ಎಂದು ಕ್ಷೇತ್ರದ ಜನರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಎಷ್ಟು ಎಕರೆ ನೀರಾವರಿ ಆಗಬಹುದತ್ತ? ಒಂದು 5 ಊರು ಸುಮಾರು 13 ಕಿಲೋಮೀಟರ್ ಕೆನಾಲ್ ಇದು. ಈಗ ಒಂದು ಹಾಳು ಬಿದ್ದದಕ್ಕೆ ಇದನ್ನು ಚಾಲನೆ ಕೊಡ್ತಾನಲ್ಲಾತರು ಅವರು ಹೆಚ್ಚಿನ ಎಮ್ಮ ಇರಿಗೇಷನ್ದಿಂದ ಒಂದು ರಿಪೇರಿನೂ ಮಾಡಿಕೊಡೋಣ ಅಂತ ಒಂದು ಆಶ್ವಾಸನೆ ಕೊಡೋಣ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅದರ ತಕ್ಕಂಥ ಒಂದು 5 ಊರಿಗೆ ಇದು ನೀರಾವರಿದು ಭಾಳ ಒಳ್ಳೆ ಆಗ್ತೈತಿ. ಅವ್ರದ್ದು ಒಂದು ಬಡವರ ಇದಕ್ಕೆ ಒಂದು ಅನುಕೂಲ ಆಗ್ತೈತಿ. ಏನ್ ನಮಗ್ ಕೇಳ್ಕೊಂಡು ಮಾಡಿದ್ರಿಲ್ಲ. ಮೊದಲ ಈ ಮೈನಾರಿಟಿ ಮತ್ತು ಟೆಕ್ಸ್ಟೈಲ್ ನಾವು ಎಂದೂ ಹೋಗ್ತಿದ್ದಿಲ್ಲ. ಆದ್ರ ನಿಮ್ಮಿಂದ ನಾವು ಆ ಆಫೀಸ್ ಬಂದಿವಿ. ಈಗಾದ್ರೂ ಕೂಡ ನಾವು ಅಲ್ಲಿ ಹೋಗ್ತೀವಿ, ನಮ್ ಕೆಲಸ ಆಗ್ತಾವು. ನೀವೇನು ಹದಿ ಮಾಡಿ ಕೊಟ್ಟಿದ್ರಲ್ಲ, ಅದರಿಂದ ನೀವು ಅಲ್ಲಿ ಇಲ್ಲಾದ್ರೂ ಕೂಡ ನಮ್ಮ ಕೆಲಸ ಮೊದಲಿನಕ್ಕಿಂತ ಈಜಿಯಾಗಿ ನಡೆದತ್ರಿ. ಅತಿ ಸ್ಪಷ್ಟವಾಗಿ ಜನ ತಮ್ಮ ಅಭಿಪ್ರಾಯ ಪಡಿಸ್ತಾ ಇದ್ದಾರೆ. ಪಶುಸಂಗೋಪನೆ ಇಲಾಖೆ ಮೂಲಕ 2.31 ಕೋಟಿ ಅನುದಾನದಲ್ಲಿ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ಈ ಪೈಕಿ ಜಾನುವಾರುಗಳ ವೈದ್ಯಕೀಯ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಸೌಲಭ್ಯ ಕಲ್ಪಿಸಲಾಗಿದೆ. ತೋಟಗಾರಿಕೆ ಇಲಾಖೆ ಮೂಲಕ 7.11 ಕೋಟಿ ಅನುದಾನವನ್ನು ವಿವಿಧ ಯೋಜನೆಗಳ ಮೂಲಕ ಅನುಷ್ಠಾನಗೊಳಿಸಲಾಗಿದ್ದು, ಕಾಗವಾಡ ಮತಕ್ಷೇತ್ರದ ದ್ರಾಕ್ಷಿ ಬೆಳೆಗಾರರು ಸಂಕಷ್ಟಕ್ಕೀಡಾದಾಗ ನಿಗದಿತ ಸಮಯದಲ್ಲಿ ವಿಮಾ ಹಣ ರೈತರ ಖಾತೆಗೆ ಜಮಾ ಆಗುವಂತೆ ಶ್ರೀಮಂತ ಪಾಟೀಲ ಮುತುವರ್ಜಿ ವಹಿಸಿದ್ದಾರೆ. ಶಾಸಕ ಶ್ರೀಮಂತ ಪಾಟೀಲ್ ಹಾಗೂ ಯುವ ನಾಯಕ ಶ್ರೀನಿವಾಸ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಕಾಗವಾಡ ಕ್ಷೇತ್ರದ ಜನತೆಗೆ ಆಪ್ತ ಸಹಾಯಕರ ಸಹಕಾರ ಸ್ಪಂದನೆ. ಕಾಗವಾಡ ಮತಕ್ಷೇತ್ರದ ಭೌಗೋಳಿಕವಾಗಿ ಸಾಕಷ್ಟು ವಿಸ್ತಾರವಾಗಿದೆ. ಅಲ್ಲದೆ ಒಂದು ಕಡೆ ಮಹಾಪೂರ, ಮತ್ತೊಂದೆಡೆ ಬರಪೀಡಿತ ಪ್ರದೇಶವಾಗಿದ್ದರಿಂದ ಜನಪರ ಯೋಜನೆಗಳನ್ನು ಕನಿಷ್ಠ ವ್ಯಕ್ತಿಯವರೆಗೂ ತಲುಪಿಸುವುದು ಕಷ್ಟಕರ ಮತ್ತು ಶಾಸಕರಾದವರಿಗೆ ಇದೊಂದು ಸವಾಲಾಗಿದೆ. ಆದರೆ ಶಾಸಕರಾದ ಶ್ರೀಮಂತ ಪಾಟೀಲರು ಕಷ್ಟಕರ ಕೆಲಸವನ್ನು ಯುವ ನಾಯಕ ಶ್ರೀನಿವಾಸ್ ಪಾಟೀಲ್ ಅವರು ನಿಭಾಯಿಸುವುದರ ಜೊತೆಗೆ ಶಾಸಕರ 8 ಜನ ಆಪ್ತ ಸಹಾಯಕರನ್ನು ನೇಮಕ ಮಾಡಿಕೊಳ್ಳುವ ಮೂಲಕ ಸಳೀಕರಣಗೊಳಿಸಿಕೊಂಡಿದ್ದಾರೆ.
ಶಾಸಕ ಶ್ರೀಮಂತ ಪಾಟೀಲ್ ಹಾಗೂ ಯುವ ನಾಯಕ ಶ್ರೀನಿವಾಸ್ ಪಾಟೀಲ್ ಮಾರ್ಗದರ್ಶನದಲ್ಲಿ ಶಾಸಕರ ಈ 8 ಆಪ್ತ ಸಹಾಯಕರು ನಿರಂತರವಾಗಿ ಕ್ಷೇತ್ರದ ಜನರೊಂದಿಗೆ ಸಂಪರ್ಕದಲ್ಲಿರ್ತಾರೆ ಮತ್ತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ತಕ್ಷಣ ಸ್ಪಂದಿಸುತ್ತಾರೆ. ಜೊತೆಗೆ ವೃದ್ಧಾಪ್ಯ, ವಿಧವಾ ವೇತನ, ಅನಾಥ, ಅಂಗವಿಕಲ, ಮನಸ್ವಿನಿ, ಇಂದಿರಾ ಗಾಂಧಿ ಪಿಂಚಣಿ, ಸಂಧ್ಯಾ ಸುರಕ್ಷಾ, ಕಲಾವಿದರ ಮಾಸಾಶನದಂತಹ ಮತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿ ಸೇರಿದಂತೆ ಸರ್ಕಾರದ ಎಲ್ಲಾ ಯೋಜನೆಗಳ ಬಗೆಗೆ ಮಾಹಿತಿ ಮತ್ತು ಸುಲಭವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕಾರ್ಯ ಈ ಸಹಾಯಕರು ಬಿಡುವಿಲ್ಲದೆ ಮಾಡ್ತಾರೆ. ಹೀಗಾಗಿ ಶಾಸಕ ಶ್ರೀಮಂತ ಪಾಟೀಲರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಎಂದು ಕ್ಷೇತ್ರದ ಜನರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ಜನ ಶಾಸಕರ ಗೃಹ ಕಚೇರಿಗೆ ಆಗಮಿಸಿದಾಗ ಅವರಿಗೆ ಕಚೇರಿ ಸಿಬ್ಬಂದಿ ಯಾವುದೇ ಭೇದ ಭಾವವಿಲ್ಲದೆ ಆತ್ಮೀಯ ಅತಿಥಿ ಸತ್ಕಾರ ನೀಡುತ್ತಾರೆ. ಈ ವ್ಯವಸ್ಥೆಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಇದೆಲ್ಲ ಕಾರಣದಿಂದಲೇ ನಮ್ಮ ಗೃಹ ಕಚೇರಿಯನ್ನು ಅಣ್ಣ ಬಸವಣ್ಣನವರ ಅನುಭವ ಮಂಟಪ ಇದ್ದಂತೆ ಎನ್ನುವ ಭಾವ ಜನರಲ್ಲಿ ಮೂಡಿ ಬಂದಿರುವುದು ಸಾಮರಸ್ಯದ ಹಾಗೂ ಸಂತೋಷದ ಸಂಗತಿ. ಗೂಂಡಾಗಿರಿ ಮುಕ್ತ ಕ್ಷೇತ್ರ ಕಾಗವಾಡ ಮತಕ್ಷೇತ್ರವನ್ನು ಗೂಂಡಾಗಿರಿ ಮುಕ್ತ ಕ್ಷೇತ್ರವನ್ನಾಗಿಸುವ ಕನಸು ಶಾಸಕ ಶ್ರೀಮಂತ ಪಾಟೀಲರದಾಗಿತ್ತು. ಈ ನಿಟ್ಟಿನಲ್ಲಿ ಕಾಗವಾಡ ಮತಕ್ಷೇತ್ರದಲ್ಲಿ ಎಲ್ಲಾ ಧರ್ಮ, ಜಾತಿ, ಜನಾಂಗದವರಲ್ಲಿ ಸೌಹಾರ್ದತೆ ಮೂಡಿಸುವ ನಿಟ್ಟಿನಲ್ಲಿ ಸತತ ಪ್ರಯತ್ನ ಶಾಸಕರದ್ದಾಗಿದೆ. ಶಾಸಕರ ಈ ಪ್ರಯತ್ನದ ಫಲವಾಗಿ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳ ಸಂಖ್ಯೆಯೂ ಕೂಡ ಇಳಿಮುಖವಾಗಿದೆ ಎನ್ನುವುದಕ್ಕೆ ಇದೊಂದು ನಿದರ್ಶನವಾಗಿದೆ. ಈ ಹಿಂದೆ ಪೊಲೀಸ್ ಠಾಣೆಗಳ ಮೇಲೆ ಅವಲಂಬಿತರಾಗಿ ರಾಜಕೀಯ ವ್ಯವಸ್ಥೆ ಅವಲಂಬನೆಯಾಗಿತ್ತು ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ರಾಜಕೀಯ ಹಿಡಿತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ ಶ್ರೀಮಂತ ಪಾಟೀಲರ ಅಧಿಕಾರಾವಧಿಯಲ್ಲಿ ಯಾವುದೇ ರಾಜಕೀಯ ಒತ್ತಡ ಇಲ್ಲದೆ ಜನರ ಸೇವೆ ಮಾಡುತ್ತಿರುವುದು ವಿಶೇಷವಾಗಿದೆ. ಜನೋಪಯೋಗಿ ಕಾರ್ಯಕ್ರಮಗಳ ಜನಕ ಶ್ರೀಮಂತ ಪಾಟೀಲ್ ಫೌಂಡೇಶನ್. ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ ಇವರ ಸುಪುತ್ರ ಬಿಜೆಪಿ ಮುಖಂಡ ಶ್ರೀನಿವಾಸ್ ಶ್ರೀಮಂತ ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಮುನ್ನಡೆಯುತ್ತಿರುವ ಶ್ರೀಮಂತ ಪಾಟೀಲ್ ಫೌಂಡೇಶನ್ ವತಿಯಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವರ್ಷವಿಡೀ ಕಾಗವಾಡ ಮತಕ್ಷೇತ್ರದಲ್ಲಷ್ಟೇ ಅಲ್ಲ, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲಾ ಕಡೆಗೆ ಸೇವೆ, ಸಹಾಯ ನಡೆಯುತ್ತಿದೆ. ಪ್ರಮುಖವಾಗಿ ನೈಸರ್ಗಿಕ ವಿಕೋಪ ಹಾಗೂ ಬೆಂಕಿಯಿಂದ ಹಾನಿಗೊಳಗಾದ ಕುಟುಂಬಗಳಿಗೆ ಹಾಗೂ ಆಸ್ಪತ್ರೆ ಚಿಕಿತ್ಸೆಗಾಗಿ ಸಹಾಯಧನ ಫೌಂಡೇಶನ್ ಮೂಲಕ ಆರ್ಥಿಕ ಸಹಾಯಕ್ಕೆ ಮುಂದಾಗ್ತಾರೆ. ಬರಗಾಲದ ಸಂದರ್ಭದಲ್ಲಿ ತಮ್ಮ ಕಾರ್ಖಾನೆ ಹಾಗೂ ಫೌಂಡೇಶನ್ ವತಿಯಿಂದ ಜಾನುವಾರುಗಳಿಗೆ ಮೇವು, ಹಿಂಡಿಯನ್ನು ನೀಡುವ ಮೂಲಕ ಸಂಕಷ್ಟದಲ್ಲಿದ್ದ ರೈತರಿಗೆ ಸಹಾಯ ಹಸ್ತ ಚಾಚಿದ್ರು. ಕರೋನಾದಂತ ಸಂಕಷ್ಟದ ಸಮಯದಲ್ಲಿ ಕಾಗವಾಡ ಕ್ಷೇತ್ರದಲ್ಲಿ 2 ಲಕ್ಷ ಮಾಸ್ಕ್, 60,000 ಲೀಟರ್ ಸ್ಯಾನಿಟೈಸರ್, ಪ್ರತಿ ಪಂಚಾಯತಿಗೆ ಕರೋನಾ ನಿಯಂತ್ರಣಕ್ಕಾಗಿ ಹೈಪೋಕ್ಲೋರೈಡ್ ಸಿಂಪಡಣೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕರೋನಾ ವಾರಿಯರ್ಸ್ಗಳಾದ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಕರ ಉಡುಗೊರೆ ಮತ್ತು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ವೆಂಟಿಲೇಟರ್ ಇಲ್ಲದ ಆಸ್ಪತ್ರೆಗಳಿಗೆ ವೆಂಟಿಲೇಟರ್ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದು ಶ್ರೀಮಂತ ಪಾಟೀಲ್ ಫೌಂಡೇಶನ್. ಪ್ರವಾಹ ಸಂದರ್ಭದಲ್ಲಿ ಪ್ರವಾಹ ಸಂತ್ರಸ್ತರಿಗೆ ರವಾ, ಸಕ್ಕರೆ, ಎಣ್ಣೆ, ಮಕ್ಕಳಿಗೆ ಬಿಸ್ಕೆಟ್ಸ್, ಜಾನುವಾರುಗಳಿಗೆ ಮೇವು, ಹಿಂಡಿ, ಪ್ರವಾಹ ಇರುವವರಿಗೆ ಹಾಗೂ ಪ್ರವಾಹ ಮುಗಿದ ನಂತರವೂ ಕೂಡ ರೇಷನ್ ಕಿಟ್ ಪೂರೈಕೆ ಮಾಡುವ ಮೂಲಕ ಪ್ರವಾಹ ಸಂತ್ರಸ್ತರಿಗೆ ಆಸರೆಯಾದವರು. ಮುಳವಾಡದಲ್ಲಿ ನೆರೆ ಸಂತ್ರಸ್ತರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಬೋಟ್ ಇಂಜಿನ್ ದೇಣಿಗೆ ನೀಡಲಾಯಿತು. ಸರ್ಕಾರದ ಯೋಜನೆ ತಲುಪದ ಸರ್ಕಾರಿ ಶಾಲೆಗಳಿಗೆ ಫೌಂಡೇಶನ್ ಮೂಲಕ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ. ಶಾಲೆಯ ಶಿಕ್ಷಕರಿಗೆ ಶಿಕ್ಷಕ ದಿನಾಚರಣೆ ಅಂಗವಾಗಿ ಬ್ಯಾಗ್ ವಿತರಣೆ ಕೇಳದೆ ಕೊಡುವ ನಿಜವಾದ ಕಾಮಧೇನು ಎಂದರೆ ಶಾಸಕ ಶ್ರೀಮಂತ ಪಾಟೀಲ್ ಎಂದರ್ಥ. ಸವಳು ಜವಳು ನಿರ್ಮೂಲನೆಗಾಗಿ ಜುಗೂಳ ಗ್ರಾಮದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಡ್ರೈನೇಜ್ ಮೂಲಕ ಅಂದಾಜು 2,000 ಎಕರೆ ಜವಳು ಭೂಮಿಯನ್ನು ಸ್ವಚ್ಛಗೊಳಿಸಿದ ಕೀರ್ತಿ ಶ್ರೀಮಂತ ಪಾಟೀಲ್ ಫೌಂಡೇಶನ್ಗೆ ಸಲ್ಲುತ್ತದೆ. ಮಹಾರಾಷ್ಟ್ರದ ಕರ್ಲಟ್ಟಿ ಗ್ರಾಮದಲ್ಲಿರುವ ಬ್ರಿಟಿಷರ ಕಾಲದ ಸ್ಥಗಿತಗೊಂಡಿದ್ದ ಬ್ರಿಡ್ಜ್ ಕಮ್ ಬಾಂದಾರನ್ನು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ವಚ್ಛಗೊಳಿಸಿ ಕಾಗವಾಡ ಮತಕ್ಷೇತ್ರದ ಆಜೂರ, ಕಿಳೆಂಗಾವ, ಸಂಬರಗಿ, ನಾಗನೂರ ಸೇರಿದಂತೆ ಹಲವು ಗ್ರಾಮಗಳ ರೈತರಿಗೆ ಅನುಕೂಲ ಕಲ್ಪಿಸುವ ಯೋಜನೆಗೆ ಫೌಂಡೇಶನ್ ಮೂಲಕ ಮುಂದಾಗಿದ್ದಾರೆ. ಮುರುಗುಂಡಿ ಗ್ರಾಮದ ಬಾಂದಾರನ್ನು ನಿರ್ಮಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ. ಕ್ಷೇತ್ರದ ವ್ಯಾಪ್ತಿಯ ಸಭೆ ಸಮಾರಂಭ, ಜಾತ್ರೆ, ಉತ್ಸವಗಳಿಗೆ, ಸಮಾಜ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಫೌಂಡೇಶನ್ ಮೂಲಕ ಆರ್ಥಿಕ ಸಹಾಯ. ಅನೇಕ ವರ್ಷಗಳಿಂದ ದೀಪಾವಳಿ ಹಬ್ಬದ ಸಮಯದಲ್ಲಿ ದೀಪಾವಳಿ ಆಚರಣೆ ಇಲ್ಲದ ಮೃತ ಕುಟುಂಬಗಳಿಗೆ ಹಾಗೂ ಅಲ್ಪಸಂಖ್ಯಾತ ಮುಸ್ಲಿಂ ಕುಟುಂಬಗಳಿಗೆ ಸಿಹಿ ವಿತರಣೆ ಮಾಡುವ ಮೂಲಕ ಮೃತ ಕುಟುಂಬಗಳ ದುಃಖದಲ್ಲಿ ಭಾಗಿ ಮತ್ತು ಮುಸ್ಲಿಂ ಕುಟುಂಬಗಳಿಗೆ ಸಿಹಿ ವಿತರಿಸುವ ಮೂಲಕ ಸಾಮರಸ್ಯ ಭಾವ ಮೂಡಿಸುವ ಫೌಂಡೇಶನ್ ಮಹತ್ವದ ಪಾತ್ರ ವಹಿಸುತ್ತಿದೆ. ಒಂದೇ ಪಂಥದವರು ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು, ಗೌರವ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ನಾನು ನೋಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಶ್ರೀಮಂತ ಪಾಟೀಲ್ ಅವರನ್ನು ಜಾತ್ಯತೀತವಾಗಿರ್ತಕ್ಕಂಥ ನಾಯಕರಾಗಿ ನೋಡ್ತಕ್ಕಂಥದ್ದು ಮಾಲಾವತಿ ಗ್ರಾಮ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತಕ್ಕಂಥ ನಾನು ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಯಾವ ಸಮುದಾಯ ಇರ್ತಾರೆ, ಯಾರ ಸಮುದಾಯದ ಇರ್ತಾರೆ ಅಧಿಕಾರಿಗಳು ಅಂತವ್ರಿಗೆ ಸಪೋರ್ಟ್ ಅನ್ನು ಕೊಡ್ತಕ್ಕಂಥದ್ದು, ಅಂತವ್ರ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಬಹಳ ನೋಡ್ಕೊಂಡು ಬಂದಿರತಕ್ಕಂಥದ್ದು. ವಿಶೇಷ ಇಲ್ಲಿ ಹರಳೆಯ ಸಮಾಜ ಹಿಡ್ಕೊಂಡು ಇಸ್ಲಾಂ ಧರ್ಮ
ಧರ್ಮದವರು ಹಿಡ್ಕೊಂಡು ಹಾಲುಮತ ಸಂಪ್ರದಾಯ ಹಿಡ್ಕೊಂಡು ಎಲ್ಲಾರು ಎಲ್ಲರೂ ಕೊಡ್ಕೊಂಡು ಶಾಸಕರು ಒಬ್ಬರೇ ಗೌರವ ಸಲ್ಲಿಸೋದು ಬೇಡ, ಅವ್ರ ಜೊತೆಯಾಗಿ ಬಂದಿರತಕ್ಕಂತ ಎಲ್ಲರೂ ಗೌರವ ಸಲ್ಲಿಸತಕ್ಕಂತ ಕೆಲಸವನ್ನು ನೀವು ಮಾಡಿದಿರಿ. ನಿಜವಾಗಿರ್ತಕ್ಕಂಥದ್ದು ಪುಣ್ಯಾತ್ಮರೇ, ಬಹುತೇಕ ಹಿಂದೆ ನೀವೆಲ್ಲ ಅಧಿಕಾರಗಳು ಕೊಟ್ಟಿರಿ, ತಗೊಂಡಿರಿ, ನೋಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ನಿಜವಾಗಿರ್ತಕ್ಕಂಥ ಶಾಸಕರ ಆಧಾರ ಅಂತಕ್ಕಂಥ ವ್ಯವಸ್ಥೆಯನ್ನ ತಂದು ಕೊಟ್ಟಿರ್ತಕ್ಕಂಥ ಕೀರ್ತಿ ನಿಮ್ಮ ಶಾಸಕರಿಗೆ ಸಲ್ತತಿ ಅಂತಕ್ಕಂಥ ನೀವೆಲ್ಲ ನೆನ್ಪಿಟ್ಕೋಬೇಕು ಬಂಧುಗಳು. ಕ್ಷೇತ್ರದ ವ್ಯಾಪ್ತಿಯ ಅನೇಕ ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಗಾಗಿ ಫೌಂಡೇಶನ್ ಮೂಲಕ ಆರ್ಥಿಕ ಸಹಾಯ ನೀಡಿ ನಿಜವಾದ ಕಲಿಯುಗದ ಕರ್ಣ ಶಾಸಕ ಶ್ರೀಮಂತ ಪಾಟೀಲ್ ಎನ್ನಬಹುದು. ಕಾಗವಾಡ ಕ್ಷೇತ್ರದ ಮಂಗಾವತಿ ಹಾಗೂ ಕೋತವಾಡಿ ಫೌಂಡೇಶನ್ ಮೂಲಕ ಪೈಪ್ಲೈನ್ ಮೂಲಕ ಕೆರೆ ತುಂಬಿಸುವ ಕಾರ್ಯಕ್ಕೆ ಮುಂದಾಗಿದೆ. ಕಾಗವಾಡ ಕ್ಷೇತ್ರದ ಜನರ ಜೀವನಾಡಿಯಾಗಿ ಶ್ರೀಮಂತ ಪಾಟೀಲ್ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀನಿವಾಸ್ ಶ್ರೀಮಂತ ಪಾಟೀಲ್ ಇವರು ಕ್ಷೇತ್ರದ ಜನರಿಗೆ ಕಷ್ಟ ಸುಖಗಳಲ್ಲಿ ಸಹಾಯ ಹಸ್ತ ಚಾಚುತ್ತಾರೆ. ಶಾಸಕ ಶ್ರೀಮಂತ ಪಾಟೀಲ್ ಯಾವುದೇ ಒಂದು ಅದ್ದೂರಿ ಆಡಂಬರಕ್ಕೆ ಆಸೆ ಪಟ್ಟವರಲ್ಲ. ಕಾರ್ಯಕರ್ತರು, ಅಭಿಮಾನಿಗಳು, ಮುಖಂಡರು, ಕುಟುಂಬಸ್ಥರು ಆಯೋಜಿಸಿದ ಶಾಸಕ ಶ್ರೀಮಂತ ಪಾಟೀಲ್ ಅವರ 68ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೆಂಪವಾಡ ಅಥಣಿ ಶುಗರ್ಸ್ ಆವರಣದಲ್ಲಿ ಜನವರಿ 31 ಮತ್ತು ಫೆಬ್ರವರಿ 1ರಂದು ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ ಉಚಿತ ಆರೋಗ್ಯ ತಪಾಸಣೆ, ಶಸ್ತ್ರಚಿಕಿತ್ಸಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ಶ್ರೀಮಂತ ಪಾಟೀಲ್ ಫೌಂಡೇಶನ್ ಹಾಗೂ ಮೀರಜ್ನ ಸೇವಾ ಸದನ, ಪೈಪ್ಲೈನ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಾಂಗಲ್ಯ ಡಾಕ್ಟರ್ ಮೆಹತಾ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗಿದೆ. ಶಿಬಿರದಲ್ಲಿ ಉಚಿತ ನೇತ್ರ ತಪಾಸಣೆ, ಬೈಪಾಸ್ ಸರ್ಜರಿ, ಹೃದಯ ಸಂಬಂಧಿತ ಕಾಯಿಲೆ ತಪಾಸಣೆ, ಕಿಡ್ನಿ ಸ್ಟೋನ್, ಕೀಲು ನೋವು, ಕಿಡ್ನಿ ಕ್ಯಾನ್ಸರ್ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುವುದು. ಮೆದುಳು, ಹೊಟ್ಟೆ, ಕಿವಿ, ಮೂಗು, ಗಂಟಲು ಕಾಯಿಲೆಗಳ ಸಂಬಂಧಿತ ಮತ್ತು ಸಿಟಿ ಸ್ಕ್ಯಾನ್ ರಿಯಾಯಿತಿ ದರದಲ್ಲಿ ಮಾಡಲಾಗುವುದು. ಸಾಮಾನ್ಯ ಕಾಯಿಲೆಗಳ HB, ಎಂಜಿಯೋಗ್ರಫಿ, ಸೋನೋಗ್ರಫಿ, ಎಕ್ಸ್ರೇ, BP, ECO, ECG, ಕ್ಯಾಲ್ಸಿಯಂ, ಶುಗರ್, ಪ್ರೊಟೆಟ್ಸ್, ಕ್ಯಾನ್ಸರ್, ನೆಗಡಿ, ಕೆಮ್ಮು, ಜ್ವರ, ಎಸಿಡಿಟಿ, ಪಾರ್ಶ್ವವಾಯು ಕಾಯಿಲೆಗಳನ್ನು ಉಚಿತ ತಪಾಸಣೆ ಮಾಡಲಾಗುವುದು. ಪ್ರತ್ಯೇಕ ತಪಾಸಣಾ ಕೇಂದ್ರದಲ್ಲಿ ಮಹಿಳೆಯರ ತಪಾಸಣೆಯನ್ನು ಮಹಿಳಾ ತಜ್ಞ ವೈದ್ಯರಿಂದ ಮಾಡಲಾಗುವುದು. ರಕ್ತದಾನ ಶಿಬಿರ ಕೂಡ ಏರ್ಪಡಿಸಲಾಗುತ್ತದೆ. ಶಿಬಿರದಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ತರಬೇಕು. ಏನೇ ಆಗಲಿ ಜನರು ಕಸಿದು ತಿನ್ನುವ ಇಂತಹ ಕಲಿಯುಗದಲ್ಲಿ ಕ್ಷೇತ್ರದ ಜನರಿಗಾಗಿ ಹಗಲೇಳು ಶ್ರಮಿಸಿ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ರಾಜ್ಯದ ಏಕೈಕ ಶಾಸಕ ಶ್ರೀಮಂತ ಪಾಟೀಲ್ ಎನ್ನಬಹುದು. ಇಂಥ ಶಾಸಕರನ್ನು ಆದರ್ಶವಾಗಿಟ್ಟುಕೊಂಡು ಇನ್ನುಳಿದ ಶಾಸಕರು ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಬೇಕೆಂಬುದು ನ್ಯೂಸ್ ಫಸ್ಟ್ ಆಶಯ. ಸತೀಶ್ ಕೋಡಿ, ನ್ಯೂಸ್ ಫಸ್ಟ್ ರಿಪೋರ್ಟರ್, ಕಾಗವಾಡ. ಕೋವಿಡ್ ಮಹಾಮಾರಿ ನಮಗಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ಅಷ್ಟಲ್ಲ, ಇಡೀ ಜಗತ್ತಿಗೆ ದೊಡ್ಡ ಅಗ್ದಿ ಭಯಾನಕ ಅಂತ ಮಹಾಮಾರಿ ಬಂದಿತ್ತು. ನಮ್ಮಲ್ಲಿ ಕೂಡ ಅದು ಬಹಳ ಅತಿ ಅಂದ್ರು ಮೊದಲನೇ ಅಲ್ಲಿ ಮತ್ತು 2ನೇ ಅಲ್ಲಿರಿ ನಮ್ಮಲ್ಲಿ ಬಹಳಷ್ಟು ಜನರಿಗೆ ತ್ರಾಸ ಮಾಡಿದೆವು. ಆ ಕಾಲದಲ್ಲಿ ನಾವು ಜನರಿಗೆ ಮಾಸ್ಕ್ ಸಪ್ಲೈ ಮಾಡೋದು, ಅವ್ರಿಗೆ ಸ್ಯಾನಿಟೈಸರ್ ಕೊಡೋದು, ಸಾವಿರಾರು ಗಟ್ಟಲೆ ಲೀಟರ್ಲಿ ನಾವು ಸ್ಯಾನಿಟೈಸರ್ ಕೊಟ್ಟಿದ್ದೀವಿ, ಲಕ್ಷಗಟ್ಟಲೆ ಮಾಸ್ಕ್ ಪೂರೈಸಿದ್ವಿ. ಅದಲ್ದ ನಾವೆಲ್ಲ ನಮ್ಮ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ದಿಂದ ನಾವು ಮೀಟಿಂಗ್ ತಗೊಂಡು ಆದಷ್ಟು ಯಾರಿಗೆ ಒಂದು ಅದು ಕಾಯಿಲೆ ಬಂದದ್ದು ತಾಬಡತ್ತೋ ಅವ್ರಿಗೆ ಕರೆಸಿ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಯಾವಾಗ ನಮ್ಮ ಏರಿಯಾದಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತಿದ್ದಿಲ್ಲ ಅವಾಗ ಒಂದು ಆಕ್ಸಿಜನ್ ಪ್ಲಾಂಟ್ ಒಂದು ಅರ್ಧ ಮಾಡಿ ಒಬ್ರು ಬಿಟ್ಟಿದ್ರು ಪ್ರೈವೇಟ್, ಅದಕ್ಕೆಲ್ಲ ಸಹಕಾರಿ ಮಾಡಿ ಆ ಆಕ್ಸಿಜನ್ ಪ್ಲಾಂಟ್ ಚಾಲೂ ಮಾಡಿ ನಮ್ಮಲ್ಲಿ ಬಹಳಷ್ಟು ಕಡೆ ಆಕ್ಸಿಜನ್ ಕೊರತೆಯಿಂದ ಜನರಿಗೆ ಬಹಳ ತ್ರಾಸಾಗಿದೆ. ಕೆಲವು ಜನ ಅದರಿಂದ ತಮ್ಮ ಪ್ರಾಣ ಕೂಡ ಕಳ್ಕೊಂಡರು. ಆದ್ರೆ ನಮ್ಮಲ್ಲಿ ಮಾತ್ರ ಅದು ಯಾವುದೂ ಒಂದು ಆಕ್ಸಿಜನ್ ಕೊರತೆ ಕೊಟ್ಟಿಲ್ಲ. ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ, ನಮ್ಮ ನೆರೆಹೊರೆ ಕ್ಷೇತ್ರ ಕೂಡ ಅಲ್ಲಿನ ಸಪ್ಲೈ ಆಗೈತಿ. ಅದಲ್ದ ನಮ್ಮಲ್ಲಿ ಎಲ್ಲ ಹಾಸ್ಪಿಟಲ್ ಯಾವಾಗ ಎಲ್ಲ ಬೆಡ್ ಫುಲ್ ಅದು ಮತ್ತು ಜನ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಅದು ಕಾಯಿಲೆದಿಂದ ಅಜಾರ ಬೀಳ್ತಿದ್ರು. ಅವಾಗ ನಾ ಇಲ್ಲೇ ಮಿರಜ್ ಮತ್ತು ಸಾಂಗ್ಲಿಯಲ್ಲಿ ಎಷ್ಟೋ ಹಾಸ್ಪಿಟಲ್ದಲ್ಲಿ ಈ ಬೆಡ್ ಬುಕ್ ಮಾಡಿ ನೂರಾರು ಜನರಿಗೆ ಅಲ್ಲಿ ಓದಿ ಅಲ್ಲಿ ಅಡ್ಮಿಟ್ ಮಾಡಿ ಅಗ್ದಿ ಕಡಿಮೆ ವೆಚ್ಚದಲ್ಲಿ ನಾವು ಎಲ್ಲರಿಗೆ ಅಲ್ಲಿಂದ ದುರಸ್ತು ಮಾಡಿ ಅವ್ರಿಗೆ ರೋಗ ಮುಕ್ತ ಮಾಡಿ ತಗೊಂಡು ಬಂದಿದ್ದೀವಿ. ಆ ಕಾಲದಲ್ಲಿ ಇದೇನು ನಮಗೇನ ದೊಡ್ಡ ಒಂದು ಸಂಕಟ ಬಂದಿತ್ತು, ಆ ಸಂಕಟ ಸಲುವಾಗಿ ನಾವು ತನ್ನ ಮನದಿಂದ ಅವಾಗ ನಾವು ನಮ್ಮ ಕ್ಷೇತ್ರ ಜನರಿಗೆ ನಾವು ಸೇವೆ ಮಾಡಿದ್ದೀವಿ. ಈ ನಮ್ಮ 5 ವರ್ಷ ಕಾಲದಲ್ಲಿ ಒಂದು 2019 ಮತ್ತು 2021ರಲ್ಲಿ 2 ಬಾರಿ
ನಮ್ಮಲ್ಲಿ ಮಹಾಪೂರ್ ಬಂದಿತ್ತು. ಆ 2019 ಮಹಾಪೂರ ಅಂದ್ರೆ ಅದು ಒಂದು ದೊಡ್ಡ ರೆಕಾರ್ಡ. ಅದಕ್ಕಿಂತ ಹೆಚ್ಚು ಮಹಾಪೂರದ ರೆಕಾರ್ಡ್ ಇಲ್ಲ. ಅದೊಂದು ಐತಿಹಾಸಿಕ ಹಂತ ಒಂದು ಮಹಾಪೂರ. ಅವಾಗ ಸುಮಾರು ನಮ್ಮಲ್ಲಿ ಒಂದು 10-15 ಹಳ್ಳಿಯಲ್ಲಿ ಪೂರ್ಣವಾಗಿ ಆ ಹಳ್ಳಿಗಳು ಮಣ್ಣು ಹೋಗೈತಿ. ಆದ್ರೆ ನಾವು ಆ ಹಳ್ಳಿ ಜನರಿಗೆ ಅಲ್ಲಿ ಇದ್ದಂಥ ಎಲ್ಲ ಜಾನುವಾರಿಗೆ ನಾವು ಹೊರಗೆ ತೆಗೆದು ಅವ್ರಿಗೆ ಬೇರೆ ಬೇರೆ ಕಡೆ ನಾವು ಒಂದು ಸೆಂಟರ್ಸ್ ಮಾಡಿದೀವಿ. ಆ ದನಗಳ ಸಲುವಾಗಿ ಸೆಂಟರ್ ಮಾಡಿದೀವಿ, ಅಲ್ಲಿ ಮೇವು ಕೊಟ್ಟಿದೀವಿ. ನಮ್ಮ ಫೌಂಡೇಶನ್ ಅದ, ಆ ಫೌಂಡೇಶನ್ ವತಿಯಿಂದ ಸುಮಾರು ನಾವು 2,000 ಕ್ವಿಂಟಲ್ಗಿಂತ ಹೆಚ್ಚು ಪ್ರಮಾಣದಲ್ಲಿ ಆ ಕ್ಯಾಟಲ್ ಫೀಡ್ ಕೊಟ್ಟಿದ್ದೀವಿ. ಮತ್ತು ನಮ್ಮ ಸಕ್ರೆ ಕಾರ್ಖಾನೆ ವತಿಯಿಂದ ಕೂಡ ನಾವು ಸಕ್ರೆ ಕೊಟ್ಟಿದ್ದೀವಿ, ಆಯಿಲ್ ಕೊಟ್ಟಿದ್ದೀವಿ, ರವಾ ಕೊಟ್ಟಿದ್ದೀವಿ. ಅಂದ್ರೆ ಜನರಿಗೆ ಒಂದು ಸ್ವಲ್ಪ ಆ ಕಾಲದಲ್ಲಿ ನಮ್ಮ ನೋಡೋರು ಕೂಡ ಇಲ್ಲಿ ಅದಾರಪ್ಪ ಅನ್ಸುವಂಗ ನಾವು ಆ ಕೆಲಸ ಮಾಡಿದ್ದೀವಿ. ಅದೇ ರೀತಿ 21ರಲ್ಲಿ ಕೂಡ ಇದೇ ರೀತಿ ನಾವು ಎಲ್ಲ ದನ ಕರಗಳಿಗೆ ಕ್ಯಾಟಲ್ ಫೀಡ್ ಕೊಟ್ಟಿದ್ದೀವಿ. ಮತ್ತು ನಮ್ಮ ಎಲ್ಲ ಏನು ಜನ ಆದರು ಅವ್ರ ಸಲುವಾಗಿ ತಿನ್ನೋದು ಆಹಾರ ವ್ಯವಸ್ಥೆ ಸುಧಾ ನಾವು ಅಗದಿ ಚೆನ್ನಾಗಿ ಮಾಡಿದ್ದೀವಿ. ಅದರಿಂದ ಬೇರೆ ಕಡೆ ಏನು ತ್ರಾಸ ಆಯಿತು ಅಷ್ಟು ತ್ರಾಸ ನಮ್ಮ ಕ್ಷೇತ್ರದಲ್ಲಿ ಈ ಮಹಾಪುರದಲ್ಲಿ ಸಿಕ್ಕಂತ ಜನರಿಗೆ ಆಗಿಲ್ಲ. ಅವರು ಯಾವತ್ತೂ ಸಂತೋಷ ಪಡಿಸ್ತಾರೋ. ಈ ರೀತಿ ವ್ಯವಸ್ಥೆ ನಮಗೆ ಎಲ್ಲೇ ಕೇಳಕ್ ಸಿಗ್ಲಿಲ್ಲ, ಅಷ್ಟು ನೀವು ಮಾಡಿರಿ ಅಂತ ಹೇಳಿ ನಮ್ಮ ಕಡೆ ಬಂದು ಅವರು ತಮ್ಮ ಅಭಿಪ್ರಾಯ ಕೂಡ ವ್ಯಕ್ತ ಮಾಡ್ತಾರೆ. ಆಮೇಲೆ ನೀವು ಬರಗಾಲ ಬಿದ್ದಾಗ ನಮ್ಮಲ್ಲಿ ಅದು ಒಂದು ದೊಡ್ಡ ಬರಗಾಲ ಇತ್ತು. 2 ವರ್ಷ ಸತತವಾಗಿ ಬರಗಾಲ. ಅವಾಗಲ್ಲಿ ನಾವು ಅದು ಗೋಶಾಲೆ ಏನಿದ್ದು ಅವು ನೋಡ್ಲಾಕ್ ಹೋಗಿನಿ. ಆವಾಗ ಅವರು ಎಲ್ಲ ಜನ ಏನಂತಿದ್ರು, ಸಾಹೇಬ್ರ ನಮ್ಮ ಜನರಿಗೆ ಈ ದನಗಳಿಗೆ ಏನು ಸರ್ಕಾರ ಮೇವು ಕೊಡ್ತಾ ಇದ್ದರು, ಆ ಮೇವು ದನ ತಿನ್ವಲ್ಲು, ಬರೀ ಈ ಇಂಥ ಮೇವು ತಿಂದ ಆದ್ರೆ ನಮ್ಮ ದನ ಯಾವೂ ಉಳಿಯಂಗಿಲ್ಲ. ಯಾಕಂದ್ರ ಅಷ್ಟ ಅದು ಏನ ಅದರಲ್ಲಿ ಸತ್ತು ಇಲ್ಲದೈತಿ. ಅದಕ್ಕೆ ನೀವು ಏನ್ರಿ ಮಾಡ್ಬೇಕ್ರಿ ಅನ್ನ ನಾವು ತಗೊಳ್ತೋ ಅಲ್ಲೇ ಒಂದು ಸುಮಾರು ಅವಾಗ 30-40 ಲಕ್ಷ ರೂಪಾಯಿ ಖರ್ಚು ಮಾಡಿ ಕ್ಯಾಟಲ್ ಫೀಡ್ ತಂದೀವಿ. ಅಗದಿ ಕ್ವಾಲಿಟಿ ಗೋದ್ರೇಜ್ ಕ್ಯಾಟಲ್ ಫೀಡ್ ತಂದೀವಿ. ಮತ್ತು ಪ್ರತಿಯೊಂದು ದನಗಳಿಗೆ ಅಲ್ಲಿ ಆ ಮಾಲೀಕರಿಗೆ ಕೊಟ್ಟು ಸುಮಾರು 2 ತಿಂಗಳು ನಮ್ಮ ಕ್ಯಾಟಲ್ ಫೀಡ್ ಎಲ್ಲರಿಗೂ ನಾವು ಕೊಡ್ತಾ ಇದ್ದೀವಿ. ಆ ಜನ ಕೂಡ ಆತಾರು ಈ ನೀವು ಏನು ಇದು ಮಾಡ್ತಾ ಇದ್ದೀರಲ್ಲ, ಆ ಕಾಲದಲ್ಲಿನ ಇಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಬಂದಿದ್ರು. ನಮ್ಮ ಸಕ್ರೆ ಕಾರ್ಖಾನೆಯಲ್ಲಿ ಅವರು ವಿಸಿಟ್ ಕೊಟ್ಟಾಗ ಇದು ಅವ್ರಿಗೆ ಯಾರೇ ಹೇಳೋಣ ಗುರುತಾಗಿತ್ತು. ಅವಾಗ ಅವ್ರು ನಮಗೆ ಅಂದ್ರು, ಶ್ರೀಮಂತ್ ಪಾಟೀಲ್ರ ಯಾರೇ ಜನರ ಸಲುವಾಗಿ ಒಂದು ಬೇರೆ ಬೇರೆ ಕೆಲಸ ಮಾಡ್ತಾರ, ಅವ್ರದ್ದು ಅಪೇಕ್ಷೆ ಕೂಡ ಇರ್ತೈತಿ ನಾಳೆ ರಾಜಕಾರಣದಲ್ಲಿ ಉಪಯೋಗ ಬೀಳ್ಬೋದ್ರಿ. ಆದ್ರೆ ನೀವೇನು ಒಂದು ಮೂಕ್ ಪ್ರಾಣಿ ಸಲುವಾಗಿ ಕೆಲಸ ಮಾಡಿದ್ರಲ್ಲ, ಇದು ಬಹಳ ದೊಡ್ಡ. ಇದ್ರ ಸಲುವಾಗಿ ನಿಮಗೆ ನಾ ಸ್ವತಃ ಧನ್ಯವಾದ ಕೊಡ್ತೀನಿ ಅಂತೇಳಿ ಅಂತ ಒಂದು ಸತ್ಪುರುಷರು ಅವಾಗ ತಮ್ಮ ಬಾಯಲ್ಲಿ ನಮ್ಮ ಆಶೀರ್ವಾದ ಕೂಡ